ಬಿಹಾರದಲ್ಲಿ ಬಿಜೆಪಿ ಮೈತ್ರಿಗೆ ಪ್ರಚಂಡ ಗೆಲುವು, ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ವಿಜಯೋತ್ಸವ. ಬಿಹಾರದಲ್ಲಿ ಬಿಜೆಪಿ ಮೈತ್ರಿ ಅಭೂತಪೂರ್ವ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಆಲೂರು ಪಟ್ಟಣದಲ್ಲಿ ತಾಲೂಕಾ ಬಿಜೆಪಿ ಅಧ್ಯಕ್ಷೆ ಉಮಾರ್ ರವಿ ಪ್ರಕಾಶ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಅಬ್ಬನ್ ಅವರ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಿಸಲಾಯಿತು. ಬಿಹಾರದಲ್ಲಿ ಬಿಜೆಪಿ ಮೈತ್ರಿಕೂಟ 200ರ ಗಡಿ ದಾಟುತ್ತಿದ್ದಂತೆ ಬಿಜೆಪಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಆಲೂರು ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಜನಸೂರೆಗೊಂಡು ನರೇಂದ್ರ ಮೋದಿಜಿ ಹಾಗೂ ನಿತೀಶ್ ಕುಮಾರ್ ಅವರ ಪರವಾಗಿ ಘೋಷಣೆ ಕೂಗುವ ಮೂಲಕ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷೆ ಉಮಾರ್ ರವಿ ಪ್ರಕಾಶ್ ಮಾತನಾಡಿ, ಬಿಹಾರದಲ್ಲಿ ಬಿಜೆಪಿ ಮೈತ್ರಿ 200ರ ಗಡಿ ದಾಟುವ ಮೂಲಕ ಅಭೂತಪೂರ್ವ ಜಯ ದಾಖಲಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ದೇಶ ಕಂಡ ಮಹಾನ್ ನಾಯಕ. ಅವರ ಅಭಿವೃದ್ಧಿ ಸಹಿಸದೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ದೇಶಾದ್ಯಂತ ಬಿಜೆಪಿ ವೋಟ್ ಚೋರ್ ಎಂದು ಸುಳ್ಳು ಪ್ರಚಾರ ಮಾಡುವ ಮೂಲಕ ಬಿಹಾರದ ಜನರನ್ನ ದಿಕ್ಕು ತಪ್ಪಿಸಲು ಮುಂದಾದರು. ಆದರೆ ಬಿಹಾರದ ಜನತೆ ಬಿಜೆಪಿ ಮೈತ್ರಿಯನ್ನ ಅಧಿಕಾರಕ್ಕೆ ತರುವ ಮೂಲಕ ಕಾಂಗ್ರೆಸ್ಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಇನ್ನಾದರೂ ಕಾಂಗ್ರೆಸ್ ನಾಯಕರು ಅಪಪ್ರಚಾರ ಮಾಡುವುದನ್ನು ಬಿಟ್ಟು ದೇಶದ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿಜಿಯವರಿಗೆ ಸಹಕಾರ ನೀಡಬೇಕೆಂದು ಹೇಳಿದರು. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಅಬ್ಬನ್ ಮಾತನಾಡಿ, ಬಿಹಾರದ ಫಲಿತಾಂಶ ರಾಜ್ಯ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿಯಾಗಿದ್ದು, ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಬಿಜೆಪಿ ನೇತೃತ್ವದ ಮೈತ್ರಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರ ಹಿಡಿಯಲಿದೆ. ಕೇಂದ್ರ ಸರ್ಕಾರದ ಜನಪರ ಕಾರ್ಯಗಳಿಂದ ಪಕ್ಷಕ್ಕೆ ಗೆಲುವು ಸಿಕ್ಕಿದೆ. ಚುನಾವಣೆಯಲ್ಲಿ ಜನರು ಬಿಜೆಪಿ ಮೈತ್ರಿ ಪರ ಒಲವು ತೋರಿದ್ದಾರೆ. ಕಾಂಗ್ರೆಸ್ ಸಂಪೂರ್ಣ ನೆಲಕಚ್ಚಿದ್ದು, ದೇಶದಲ್ಲಿ ಆ ಪಕ್ಷಕ್ಕೆ ಭವಿಷ್ಯವಿಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಕಾಂಗ್ರೆಸ್ ಪಕ್ಷವು ಮುಳುಗುವ ಹಡಗು ಎಂದು ಕಾರ್ಯಕರ್ತರು ವ್ಯಂಗ್ಯವಾಡಿದರು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಎಎಚ್ ಲಕ್ಷ್ಮಣ್, ನಂಜುಂಡಪ್ಪ, ಗಣೇಶ್, ಕಿರಣ್ ಹೊಳೆಬೆನ್ನೂರು, ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ರವಿಕುಮಾರ್, ಗಜೇಂದ್ರ, ಕರಿಯಮ್ಮಯ್ಯ, ದೇವರಾಜು, ಜೆಸಿಪಿ, ಲೋಕೇಶ್, ನಾಗರಾಜು ಹಾಗೂ ಇತರರು ಉಪಸ್ಥಿತರು. भारतीय जनता पार्टी के नरेंद्र मोदी जी के अमित शाह जी के नीतीश कुमार जी के नरेंद्र मोदी जी के येडियुरप्पा जी के ಬಿಹಾರದ ಚುನಾವಣೆಯ ಫಲಿತಾಂಶ ದೇಶಕ್ಕೆ ಒಂದು ದೊಡ್ಡ ಶಕ್ತಿಯಾದ ಕೊಡುಗೆಯಾಗಿದೆ. ನರೇಂದ್ರ ಮೋದಿ ಅವರಿಗೆ ಬಿಹಾರದಿಂದನೂ ದೇಶ ರಕ್ಷಣೆಗಾಗಿ ಒಂದು ಉತ್ತಮ ಶಕ್ತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಸಂತೋಷ ತರುವಂಥ ವಿಚಾರವಾಗಿದೆ. ಕಾಂಗ್ರೆಸ್ನವರು ಬಿಜೆಪಿಯವರು ವೋಟ್ ಗೆಲ್ತಾರೆ, ಏನು ಕದೀತಾರೆ, ಮತ ಚೋರ್ ಅಂತ ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಅವರು. ಆದರೆ ಬಿಹಾರದ ಜನತೆ ಅಮೋಘವಾದ ಒಂದು ಉತ್ತರವನ್ನು ಇವತ್ತು ನರೇಂದ್ರ ಮೋದಿಯ ಪರವಾಗಿ ಕೊಟ್ಟಿರೋದು ಎಲ್ಲರಿಗೂ ಸಂತೋಷದ ವಿಚಾರ. ನಮ್ಮ ದೇಶಕ್ಕೆ, ನಮ್ಮ ದೇಶ ರಕ್ಷಣೆಗೆ ನರೇಂದ್ರ ಮೋದಿ ಅವರಿಗೆ ಬಿಹಾರದಿಂದನೂ ಒಂದು ಒಳ್ಳೆಯ ಶಕ್ತಿ ತುಂಬಿದೆ, ನಮಗೆಲ್ಲ ಒಂದು ಬಲ ಸಿಕ್ಕಿದೆ ಅಂತ ಹೇಳಿಬಿಟ್ಟು ನಮ್ಮ ಆಲೂರು ಕಾರ್ಯಕರ್ತರು ಎಲ್ಲ ಸಂತೋಷದಿಂದ ಈ ಒಂದು ಪಟಾಕಿ ಹೊಡೆಯೋ ಒಂದು ಕಾರ್ಯಕ್ರಮ ಮಾಡಿ ಸಿಹಿ ಹಂಚೋ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ದೇಶದ ಸಂಪೂರ್ಣ ಶಕ್ತಿ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿ ನಮ್ಮ ಭಾರತ ದೇಶ ಸಂಪೂರ್ಣವಾದ ರಕ್ಷಣೆ ಒಳಗೆ ಹಿಂದೂ ರಾಷ್ಟ್ರವಾಗಿ ಉಳಿಯೋದರಲ್ಲಿ ಗೆಲುವಿನ ಮೊದಲ ಸ್ಥಾನ ಪಡೆಯಲಿ. ಮೊದಲಿಗೆ ಬಿಹಾರದ ಜನತೆಗೆ ನಾವು ಇಡೀ ಭಾರತೀಯ ಜನತೆ ಅವರಿಗೆ ಧನ್ಯವಾದವನ್ನು ಅರ್ಪಿಸುವ ಮುಖಾಂತರ ಅವರಿಗೆ ಧನ್ಯವಾದವನ್ನು ಹೇಳ್ತೇವೆ. ಇವತ್ತು ನೋಡಿ, ಇವತ್ತು 243 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ 201, 202 ಕ್ಷೇತ್ರವನ್ನು ಜಯಗಳಿಸಿದೆ.
ಇವತ್ತು ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವರು ಮತಚೋರು ಅದು ಯಾಕೆಂದ್ರೆ ಅವರು ಮೊದಲು ಬ್ಯಾಲೆಟ್ ಪೇಪರ್ ಅಲ್ಲಿ ಇದ್ದಾಗ ಮತಚೋರುಗಳನ್ನು ಮಾಡಿ ಅವ್ರಿಗೆ ಅನುಭವ ಇರೋದ್ರಿಂದ ಮತಚೋರು ಈಗ ಯಾವಾಗ ಇವಿಎಂ ಬಂದಿದೆ ಇಲ್ಲಿ ಮತಚೋರ ಆಗಲ್ಲ. ಅವರು ಮಾಡ್ತಿದ್ದಕ್ಕಾಗಿ ಇವತ್ತು ಇವಿಎಂ ಮೇಲೆ ಗೂಬೆ ಕೂರ್ಸಕ್ಕಾಗಿ ಮತಚೋರದ ಕಾರ್ಯಕ್ರಮ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಇವತ್ತು ಬಿಹಾರ ಜನತೆ ಅವ್ರಿಗೆ ಏನ್ ಮಾಡಿದ್ದಾರೆ ಅಂದ್ರೆ 19 ಸೀಟ್ ಇದ್ದಂತ ಅವರನ್ನ ಕೇವಲ 4 ಸೀಟಿಗೆ ತಂದು ನಿಲ್ಲಿಸಿದ್ದಾರೆ. ಅವರು ರಾಹುಲ್ ಗಾಂಧಿ ಅವರು ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಬಿಹಾರದ ಜನತೆ ತೋರಿಸಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಬಿಹಾರದಲ್ಲಿ ಮೈತ್ರಿಕೂಟಕ್ಕೆ ಅಭೂತಪೂರ್ವ ಜಯವನ್ನು ಗಳಿಸಿ 201 ಸೀಟುಗಳನ್ನು ಗಳಿಸಿದ್ದಕ್ಕೆ ಬಿಹಾರ ಜನತೆಗೆ ಧನ್ಯವಾದ ಗಳಿಸ್ತಾ, ನಾವು ಆಲೂರು ಮತ್ತು ಕಟಾಯ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸುವ ಮುಖಾಂತರ ನಾವು ವಿಜಯೋತ್ಸವವನ್ನು ಆಚರಿಸ್ತೀವಿ.